ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಮುಖ ನಾನು ಡಲ್ಲಿದೆ ಅಲ್ವಾ? ಯಾಕೆ ಗೊತ್ತಾ? ನಾನು ಇವತ್ತು ಎದ್ದೇಳುವಾಗ ಲೇಟ್ ಅಂದರೆ ತುಂಬ ತಲೆನೋವು. ನನಗೆ ನಿನ್ನೆ ನೈಟ್ ಸ್ಟಾರ್ಟ್ ಆಗಿದೆ ಆಯಿತಾ. ನಿನ್ನೆ ನೈಟ್ ಒಂದು 10-10:30 ಸ್ಟಾರ್ಟ್ ಆಗಿದೆ. ತುಂಬ ತಲೆನೋವು ಅಂದರೆ ಇಲ್ಲಿ ಫುಲ್ಲಿಗೆ ನೋವಾಯಿತು, ತಲೆನೋವು. ಹಾಗೆ ಬೆಳಿಗ್ಗೆ ಬೇಗ ಎದ್ದು ವಾಪಸ್ ಮಲಗಿದೆ. ಎದ್ದು ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ತಲೆನೋವಾಗ್ತಿತ್ತು. ಹಾಗೆ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿದೆ. ಒಳ್ಳೆ ಟೀ ಕುಡಿದ್ರೆ ಯಾವತ್ತೂ ನನಗೆ ಬೇಗ ಕಮ್ಮಿ ಆಗ್ತದೆ ಆಯಿತಾ. ಇವತ್ತು ಟೀ 2 ಲೋಟ ಕುಡಿದೆ, ಆದರೂ ಕಮ್ಮಿ ಆಗಲಿಲ್ಲ. ಇಷ್ಟು ಸಣ್ಣ ಲೋಟದಲ್ಲಿ ನಾನು ಕುಡಿಯೋದು, ಇವತ್ತು ಇಷ್ಟು ದೊಡ್ಡ ಲೋಟದಲ್ಲಿ ಕುಡ್ತಿದ್ದೇನೆ ಆಯಿತಾ ಟೀ, ಆದರೂ ಕಮ್ಮಿ ಆಗಲಿಲ್ಲ ಅಂತ. ಹಾಗೆ ಎಂತ ಅಂತ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಮದ್ದು ತರಬೇಕಿನ್ನು. ಲೈಟಾಗಿದೆ, ತುಂಬ ಜೋರಿಲ್ಲ. ಅವಾಗದಿಂದ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ. ಹಾಗೆ ಸ್ವಲ್ಪ ನಾರ್ಮಲ್ ಇದ್ದರೆ ನನಗೆ ಈಗ ಇದು ಹಚ್ಚಿದರೆ ಸಾಕಾಗ್ತದೆ, ಸರಿ ಆಗ್ತದೆ. ಆದರೆ ಇದರಲ್ಲಿ ಸಹ ಕಮ್ಮಿ ಆಗ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ಜಾಸ್ತಿ ತಲೆನೋವು ಆಯಿತಾ. ಹಾಗೆ ಇದು ಹಾಸ್ಪಿಟಲಿಗೆ ಹೋಗಿ ಬರುವ ಅಂತೇಳಿ ಸ್ವಲ್ಪ ಟ್ಯಾಬ್ಲೆಟ್ ಏನಾದರೂ ತಗೊಂಡು ಬರುವ ಅಂತೇಳಿ ಹೊರಡ್ತಿದ್ದೇನೆ ಇವಾಗ. ಮತ್ತು ಇವತ್ತು ಮತ್ತೆ ಬೇರೆ ಯಾವುದು ವಿಡಿಯೋ ಮಾಡೋದು ಅಂತೇಳಿ ಸಹ ನಾನು ಇಲ್ಲದಿದ್ದರೆ ಮೊದಲಿನ ದಿವಸ ಪ್ಲ್ಯಾನ್ ಮಾಡ್ತೇನೆ, ನಾಳೆ ಈ ಥರ ಯಾವುದಾದ್ರೂ ವಿಡಿಯೋ ಮಾಡಬೇಕು ಅಂತ. ಇವತ್ತು ಆ ಥರ ಯಾವುದೂ ರೆಡಿ ಮಾಡಲಿಲ್ಲ ಆಯಿತಾ. ಹಾಗೆ ಇವತ್ತಿಗೆ 4 ದಿನ ಆಯಿತು ನಾನು ಯೂಟ್ಯೂಬ್ ಚಾನೆಲ್ ಇದ್ದು ಎಲ್ಲ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿ. ಸ್ಟ್ರಕ್ ಆಗ್ತದೆ ಆಯಿತಾ. ಅದು ಎಂತ ಇಲ್ಲ, ನನ್ನ ಗ್ಯಾಲರಿಯಲ್ಲಿ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಅವಾಗ ಡಿಲೀಟ್ ಮಾಡ್ತಿರ್ತೇನೆ ನಾನು ಕಂಪ್ಯೂಟರಿಗೆ ಹಾಕಿ. ಎಂತಂತ ಗೊತ್ತಿಲ್ಲ, ಸ್ಟೋರೇಜ್ ಫುಲ್ ಅಂತ ಬರ್ತದೆ. ಏನಿದೆಯಾ ಎಂಥ ವಿಷಯ ಗೊತ್ತಿಲ್ಲ ಮಾರೆ. ಹಾಗೆ ಸ್ಟ್ರಕ್ ಆಗ್ತದೆ ಒಮ್ಮೊಮ್ಮೆ, ಮಾತಾಡೋದು ಲಿಪ್ ಸಿಂಕ್ ಆಗ್ತಿಲ್ಲ. ಹಾಗೆ ಎಂತ ಮಾಡೋದಲ್ಲ, ರೆಸ್ಟ್ ಮಾಡಿದೆ. ಅದೊಂದು ಸರಿ ನಂದು ಎಂತ ಡಿಸ್ಪ್ಲೇ ಹೋಯ್ತಾಯಿತ್ತು. ನಾನು ಗಾಡಿಯಿಂದ ಬಿದ್ದಿದ್ದೆ, ಸ್ಕೂಟಿಯಿಂದ. ಹಾಗೆ ಡಿಸ್ಪ್ಲೇ ಫುಲ್ ಹೋಗಿತ್ತು. ಹಾಗೆ ಇದು ಮೊಬೈಲ್ದು ಡಿಸ್ಪ್ಲೇ ಅಲ್ಲ, ಇವಾಗ ವಾಪಸ್ ಹಾಕಿದಲ್ಲ, ಡೂಪ್ಲಿಕೇಟ್ ಡಿಸ್ಪ್ಲೇ ಅಲ್ವಾ, ಹಾಗೆ ಆಗಿರ್ಬೋದು, ಗೊತ್ತಿಲ್ಲ. ಸ್ಟಾಕ್ ಬೇರೆ ಆಗ್ತದೆ, ಎಂತ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಹಾಗೆ ನಮ್ಮದಿಲ್ಲೇ ಕಣ್ಣಲ್ಲಿ ಉಂಟಾಯ್ತಾ. ಅದು ನೆನ್ನೆ ನಾನು ಹ್ಯಾರ್ ಇಲ್ಲಿ ಕಟ್ಟಿದ್ದೆಲ್ಲ ಫುಲ್ ಹೀಗೆ ಮೇಲೆ ಕಟ್ಟಿದ್ದೆಲ್ಲ, ಹಾಗೆ ಆಗಿರಬೇಕು. ಸ್ವಲ್ಪ ನೋವು ಬಂದದ್ದು ಅಂತ ಆಗ್ತದೆ ನನಗೆ. ಅಂದರೆ ತುಂಬ ಆ ಥರ ಕಟ್ಟಿದ್ರೆ ನೋವು ಬರ್ತದಲ್ವ, ಹಾಗೆ ತಲೆನೋವು ಬಂದದ. ಎಂಥ ವಿಷಯ ಅಂತ ಗೊತ್ತಿಲ್ಲ, ಏನು ಟೆನ್ಷನೇ ತಗೊಂಡಿಲ್ಲ, ಗೊತ್ತಿಲ್ಲ ಎಂತ ಅಂತ. ಹಾಗೆ ಇಲ್ಲದಿದ್ದರೆ ಫುಲ್ಲು ಸ್ಟಾಕ್ ಆಗ್ತುಂಟು ಮಾರೆ, ಮಂಡೆ ಹೆಚ್ಚಾಗ್ತದೆ. ನೆನ್ನೆ ಸಹ ಅರ್ಧ ಮಾಡಿದ್ದೆ ವೀಡಿಯೋಸು, ಮತ್ತು ಫುಲ್ಲು ಸ್ಟ್ರಕ್ ಆಗ್ತಿತ್ತು. ಹಾಗೆ ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಇಲ್ಲಾಂದರೆ ನಿನ್ನೆ ಮಂಗಳೂರಿಗೆ ಹೋಗುವಾಗೆಲ್ಲ ಮಾಡಬೇಕಂತಿದ್ದೆ ವೀಡಿಯೋಸ್, ಅದು ಆಗ್ತಿರ್ಲಿಲ್ಲ ಅದರಲ್ಲಿ. ಹಾಗೆ ಎಂತ ಗೊತ್ತಿಲ್ಲ ಎಂತ ಕತೆ ಅಂತ. ವಿಡಿಯೋ ಮತ್ತು ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತದೆ ನನ್ನ ಮೊಬೈಲಲ್ಲಿ, ಆದರೆ ಏನಿಲ್ಲ ಮಾರೆ, ಫೋಟೋಸ್ ಇಲ್ಲ. ಒಂದು 500-600 ಇದ್ದೆ ಅಷ್ಟೇ ಆಯಿತಾ. ಹೇರ್ ಎಷ್ಟು ಗಿಡ್ಡಾಗಿದೆ ಅಲ್ಲ ಮನೆಯಲ್ಲಿ. ಈಗ ಅಮ್ಮನಿಗೆಲ್ಲ ಗೊತ್ತಿಲ್ಲ ಆಯಿತಾ, ಅಮ್ಮ ಸರಿ ಹೋಗೋರು. ಅಮ್ಮನಿಗೆ ಉದ್ದ ಕೂದಲು ಅಂದರೆ ಇಷ್ಟ ಆಯಿತಾ. ನನ್ನ ತಂಗಿಯದೆಲ್ಲ ಉದ್ದ ಕೂದಲು, ತುಂಬ ಉದ್ದ ಇದೆ ಆಯಿತಾ ತಂಗಿಯದೆಲ್ಲ. ಹಾಗೆ ನನ್ನದು ಸಹ ಕೂದಲು ಉದ್ದ ಆಯ್ತಾಯ್ತು. ನಾನು ಸ್ಕೂಟಿ ತೆಗೆದ ಮೇಲೇ ನಂದು ಕೂದಲೆಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಆದದ್ದು. ಅಂದರೆ ಇದು ಎಂತ ಹೆಲ್ಮೆಟ್ ಇರ್ತೇವಲ್ಲ, ಹೆಲ್ಮೆಟ್ ಇಡುವಾಗ ಇದು ಅದೆಂತ ಶೆಕೆಗೆ ಗೊತ್ತಿಲ್ಲ, ತುಂಬ ಹೋಗ್ತಿತ್ತಾಯ್ತಾ. ಮತ್ತು ಇದು ಸಪೂರ ಆಗ್ತಿತ್ತು. ನಾನು ಆವಾಗ ನೇಯ್ತಾ ಇದ್ದೆ ಆಯಿತಾ, ಬ್ಯಾಕ್ ನನಗೆ ಈ ಥರ ಎಲ್ಲ ಬಿಡ್ತಿರ್ಲಿಲ್ಲ, ನೇಯ್ತಾ ಇದ್ದೆ. ನೇಯುವಾಗ ಫುಲ್ಲು ಇಷ್ಟೇ ಸಪೂರ ಮಾರಿ, ಎಷ್ಟು ಸಪೂರ ಇರ್ತಿತ್ತು. ಸಪೂರ ಅಂದರೆ ಸಪೂರ ಇತ್ತಾಯಿತು ಕೂದಲು.
ಮತ್ತೆ ನಂಗೆ ಒಂಥರ ಆಯ್ತು, ಕಟ್ಟು 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 ಮಾಡಿ ಮತ್ತೆ ಆದ್ರೂ ಒಂದು ಇಷ್ಟುದ್ದವರೆಗೆ ಇತ್ತು ಆಯ್ತಾ. ಇದು ಕಾಣ್ತಾ ಇಲ್ಲ ನೋಡಿ, ಇಷ್ಟುದ್ದ ಇತ್ತು. ಅದು ಸ್ಟ್ರೈಟಿಂಗ್ ಮಾಡಿದೆ, ಸ್ಟ್ರೈಟಿಂಗ್ ಮಾಡ್ಬೇಕಂತ ಆಸೆ ಇತ್ತು. ಆನಂತರ ಸ್ಟ್ರೈಟಿಂಗ್ ಮಾಡಿದೆ. ಮತ್ತೆ ಅದು ಚಂದ ಕಂಡಿತ್ತು ಸ್ಟ್ರೈಟಿಂಗ್. ಮತ್ತೆ ಅದು ಟಚ್ ಅಪ್ ಮಾಡ್ಲಿಕ್ಕೆ ಹೋಗಿರ್ಲಿಲ್ಲಲ್ಲ, ಹಾಗೆ ಇಲ್ಲಿ ಫುಲ್ ಗುಂಗುರು ಗುಂಗುರು, ಕೆಳಗೆ ಮಾತ್ರ ಸ್ಟ್ರೈಟಿಂಗ್, ಇಲ್ಲಿ ಇಷ್ಟು ಸ್ಟ್ರೈಟಿಂಗ್ ಇತ್ತು, ಗೊತ್ತಾಯ್ತಾ. ಹಾಗೆ ಬೇಡ, ಸ್ಟೈಲ್ ಚೇಂಜ್ ಮಾಡುವ ಅಂತ ಇತ್ತು. ಮತ್ತೊಂದು ಫೋಟೋ ಇಟ್ಕೊಂಡಿದ್ದೆ ಈ ಥರ ಮಾಡಬೇಕು ಅಂತ. ಅದೀಗ ಫೋಟೋಸ್ ಡಿಲೀಟ್ ಮಾಡಿದ್ದೇನೆ ಮಾತ್ರ, ಇಲ್ಲ ಅದು ನಾನು ಇಲ್ಲಿ ಹಾಕ್ತಿದ್ದೆ, ಈ ಪ್ಲೇಸಲ್ಲಿ ಹಾಕ್ತಿದ್ದೆ ಆ ಫೋಟೋಸ್. ಆ ಥರ ಕಟ್ ಮಾಡಬೇಕು ಅಂತ ಇಟ್ಕೊಂಡಿದ್ದೆ ಒಂದು 5-6 ತಿಂಗಳಿಂದ. ಮತ್ತೆ ಪಾರ್ಲರ್ನವ್ರಿಗೆ ಕಳಿಸಿದೆ, ಈ ಥರ ನನಗೆ ಕಟ್ ಮಾಡಿ ಕೊಡ್ಬೋದಾ ಅಂತ. ಮತ್ತೆ ಇದೀಗ ಸ್ವಲ್ಪ ಗಿಡ್ಡ ಬಂತು. ಗಿಡ್ಡ ಅಂದರೆ ಅದು ಸ್ಟ್ರೈಟಿಂಗ್ ಇತ್ತಲ್ಲ, ಮತ್ತೆ ಸ್ಟ್ರೈಟಿಂಗ್ ಇದು ಫುಲ್ ಹೋಗ್ಬೇಕು ಕೂದಲು, ಇಲ್ಲದಿದ್ರೆ ಇದೊಂಥರ ಕಾಣ್ತದಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಗಿಡ್ಡ ಮಾಡಿತ್ತು. ಹಾಗೆ ಹೇಗಿದೆ ಫ್ರೆಂಡ್ಸ್ ನನ್ನ ಹೇರ್ ಕಟ್ಟಿಂಗ್, ಕಮೆಂಟ್ ಮಾಡಿ ಆಯಿತಾ. ಇನ್ನೂ ಕಟ್ ಮಾಡೋದಿಲ್ಲ, ಇನ್ನು ಸ್ವಲ್ಪ ಉದ್ದ ಬರಬೇಕು ಅಂತ, ಒಂದು ಸ್ವಲ್ಪ ಉದ್ದ ಬಂದರೆ ಇನ್ನೂ ಚೆನ್ನಾಗಿರ್ತದೆಲ್ಲ ಅಂತ ಕಟ್ ಮಾಡೋದಿಲ್ಲ, ಇನ್ನೂ ಕಟ್ ಮಾಡೋದಿಲ್ಲ ಅಂತ. ಯಾರು ಬೈಬೇಡಿ ಇನ್ನು, ಅಯ್ಯೋ ಚಂದ ಇತ್ತು ಕೂದಲು ಯಾಕೆ ಕಟ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ ಲೈವಲ್ಲಿ. ವೀವರ್ಸ್ನವ್ರು ಕೇಳಿದ್ರು, ಮೊನ್ನೆ ಅಷ್ಟೇ ಕಮೆಂಟ್ ಹಾಕಿದ್ರೆ ಯಾರು, ಅಷ್ಟುದ್ದು ಕೂದಲು ಕಟ್ ಮಾಡಿದ್ದೀರಲ್ಲ, ಎಂತ ನಿಮಗೆ ಹುಚ್ಚ ಅಂತೆಲ್ಲ ಹೇಳ್ತಿದ್ರು ಆಯ್ತಾ. ನನ್ನ ಅಣ್ಣವನ್ನೇ ಫೋನ್ ಮಾಡಿ ಹೋಯ್ತಾ, ಇದು ಎಂತ ಹೇರ್ ಕಟ್ಟಿಂಗ್ ಮಾಡಿದ, ಅಷ್ಟು ಗಿಡ್ಡ ಮಾಡಿದ ಹೇಗೆ ಅಂತ. ಮತ್ತೆ ಎಲ್ಲರಿಗೂ ಹೇರ್ ಉದ್ದ ಇರುದಂದ್ರೆ ಎಲ್ಲ ತುಂಬ ಇಷ್ಟ ಅಲ್ಲ, ಈಗ ಅಣ್ಣಂದಿರಿಗೆ ಅಮ್ಮನಿಗೆ ಎಲ್ಲ ಆ ಥರ ಎಲ್ಲ ತುಂಬ ಇಷ್ಟ ಅಲ್ಲ. ಹಾಗೆ ಕಟ್ ಮಾಡಿದೆ ಅಂತ ಎಲ್ಲಗಾರಿಗೆ ಸ್ವಲ್ಪ ಕೋಪ ಆಗ್ತದಲ್ಲ, ಅದು ಸಹಜ ಮಾತ್ರ ಎಲ್ಲ ದಿಕ್ಕಲ್ಲಿ. ಹಾಗೆ ಇನ್ನು ಕಟ್ ಮಾಡೋದಿಲ್ಲ ಆಯ್ತಾ. ಇನ್ನು ಕಟ್ ಮಾಡಿದ್ರೆ ಅಷ್ಟೇ ಬೈತಾರೆ. ಮತ್ತೆ ಯಾವ ಥರ ಕ್ವಾಲಿಟಿ ಬರ್ತದೆ ಅಂತ ನೋಡ್ತೇನೆ. ಅರ್ಧ ನನ್ನ ಮೊಬೈಲಲ್ಲಿ ಮಾಡಿದ್ದೇನೆ, ಅದಕ್ಕಿಂತ ಇದರಲ್ಲಿ ಅಷ್ಟೊಂದು ವಿಡಿಯೋ ಕ್ಲಿಯರ್ ಬರ್ತಿಲ್ಲ ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ನೋಡಿ ತುಂಬ ಮಾತಾಡಿದೆ, ಅದರಲ್ಲಿ ಫುಲ್ ಸ್ಟಕ್ ಆಗಿದೆ ಮಾಡಿ. ಹಾಗೆ ಮತ್ತು ಈ ಮೊಬೈಲೇ ಉಂಟಲ್ಲ, ನಮ್ಮದು ಮೆಲೋಡಿಸ್ ಮೊಬೈಲ್ ಇದೆಯಲ್ಲ, ಅದಕ್ಕೆ ಕಾಲ್ ಬರ್ತಾನೆ ಇರ್ತದೆ ಮಾರೆ. ಎಷ್ಟು ಕಾಲ್ ಅಂತ ಹೇಳಿದರೆ ಸುಮಾರೇ ಮಾಡೋದು ಅಂತ. ಕಾಲ್ ಮಾಡಿ ಅದು ರಾಂಗ್ ನಂಬರು, ಇದು ಇವರ ಅಂತ ಕೇಳಿದ್ರು ಮೇಲೆ ನಾನು ಒಮ್ಮೊಮ್ಮೆ ತೆಗಿತೇನೆ, ತೆಗೆದ್ರೆ ಮತ್ತೆ ಇಡುವುದಿಲ್ಲ, ಬೇರೆ ಫೋನೇ ಇಡುವುದಿಲ್ಲ. ಸಾಕಾಗಿ ಹೋಗ್ತದೆ ಮಾತಾಡಲಿಕ್ಕೆ. ಇವಾಗ ಸಹ ಕಾಲ್ ಬರ್ತಾನೆ ಇದೆ. ವಿಡಿಯೋ ಮಾಡ್ತಾ ಇದ್ದೇನಲ್ಲ, ಅದಕ್ಕೆ ಕಟ್ ಮಾಡ್ತಾ ಇದ್ದೇನೆ. ಹಾಗೆ ನನಗೆ ಹೇರ್ ಕಟ್ ಮಾತ್ರ ತುಂಬ ಇಷ್ಟ ಆಯಿತು. ಮೊನ್ನೆ ಕಟ್ ಮಾಡಿದ ಹೊತ್ತುಂಟಲ್ಲ, ತುಂಬ ಮಂಡೆ ಬಿಸಿ ಆಯಿತು ಮಾರೆ. ಅಲ್ಲಿ ಕಟ್ ಮಾಡಿ ಕೆಳಗೆ ಫುಲ್ ಹಾಕುವಾಗ ಅಯ್ಯೋ ಇಷ್ಟುದ್ದ ಕೂದಲಿತ್ತಲ್ಲ, ಇಷ್ಟು ಗಿಡ್ಡಾಯ್ತಲ್ಲ, ಚೆ ಅಂತ ಆಗ್ತಿತ್ತು. ಮತ್ತು ಇಲ್ಲಿ ರೂಮಿಗೆ ಬಂದ ಮೇಲೆ ಈಗೆಲ್ಲ ಬಂದು ಬಾಚಿ ಎಲ್ಲ ನೋಡಿ ಚಂದಾಗಿ ಅಂತಿದ್ದಾಯ್ತಾ. ಮತ್ತು ಉದ್ದ ಬರ್ತದೆ, ನನ್ನ ಕೂದಲು ಬೇಗ ಉದ್ದ ಬರೋದು, ಹಾಗೆ ಚೆನ್ನಾಗಿ ಬರ್ಬೋದು, ಬೇಗ ಉದ್ದ ಬರ್ತದೆ ಅಂತೇಳಿ. ಮತ್ತು ಅದು ಸ್ಟ್ರೈಟಿಂಗ್ ಮಾಡಿದಲ್ಲ, ಸ್ಟ್ರೈಟಿಂಗ್ ಮಾಡಿದ್ದು ಅರ್ಧ ಸ್ಟ್ರೈಟಿಂಗ್ ಮಾಡಿದ್ದು ಅರ್ಧ ಓದೋದು, ಅದು ಚೆನ್ನಾಗಿ ಕಾಣೋದಿಲ್ಲಲ್ಲ. ಒಂದು ಫುಲ್ ಸ್ಟ್ರೈಟೇ ಇರಬೇಕು, ಇಲ್ಲದಿದ್ದರೆ ಈ ಥರ ಇರಬೇಕು, ಕರ್ಲಿ ಥರ, ಒಂಥರ ಸ್ಟ್ರೈಟ್ ಅಲ್ಲ ಕರ್ಲಿ ಥರ ಅಲ್ಲ ಅಂತ. ಇದೀಗ ಒರಿಜಿನಲ್ ಕೂದಲು ಥರ ಕಾಣ್ತದಲ್ಲ, ಅದು ಇದು ಸ್ಟ್ರೈಟಿಂಗ್ ಮಾಡಿದ್ದು ಫಸ್ಟಿಗೆ ಇಷ್ಟ ಇತ್ತು. ಅದು ಫುಲ್ಲು ಸ್ಟ್ರೈಟಿಂಗ್ ಮಾಡಿದರೆ ಚೆಂದ ಕಾಣ್ತದೆ, ಅರ್ಧಂಬರ್ತಿದ್ರೆ ಒಟ್ರಾಸಿಗೆ ಅಂತದೆ. ಹಾಗೆ ನನಗೆ ಇದು ಇಷ್ಟ ಆಯಿತು ಈ ಥರ ಕಟ್ಟಿಂಗ್ ಎಲ್ಲ. ಮತ್ತು ಅವರು ಪಾರ್ಲರ್ನವರು ಹೇಳಿದ್ರು ಆಯಿತಾ, ಇದು ಅಂದರೆ ನನಗೆ ಭಯಬಾರ್ದು ಚಂದ ಕಾಣದಿದ್ರೆ ಗಿಡ್ಡ ಕಾಣ್ರಿ ಅಂತೆಲ್ಲ ಹೇಳಿದರು. ಮತ್ತು ಅವರು ಹೇಳೋದು ಆಯಿತಾ, ಎಲ್ಲರೂ ಚಂದ ಆಗಿದೆ ಅಂತ ಹೇಳಿದರೆ ಮಾತ್ರ ಹೇಳಿ, ಯಾರಾದರೂ ಚಂದ ಆಗಲಿಲ್ಲ ಅಂತ ಯಾರಾದರೂ ಹೇಳಿದರೆ ಮತ್ತೆ ಅದನ್ನು ಮಾತ್ರ ನನ್ನ ಹತ್ರ ಬಂದು ಹೇಳಬೇಡಿ ಆಯಿತಾ ಅಂತ ಹೇಳಿದ್ರು ಆಯಿತಾ. ಸುಮ್ಮನೆ ತಮಾಷೆಗೆ ಹೇಳಿದ್ದು. ಅದಕ್ಕೆ ಆಯ್ತಕ್ಕ ಅಂತ ಹೇಳಿದೆ. ಮತ್ತೆ ಅವರಿಗೆ ಮೆಸೇಜ್ ಮಾಡಿದ್ದೆ ನಾನು. ನಿಜವಾಗಿ ಉಂಟಲ್ಲ, ಇದು ಹೇರ್ ಕಟ್ ಮಾಡಲಿಕ್ಕೆ ಅಂತೆಲ್ಲ ನಾನು ಹೋದ್ದು ಪಾರ್ಲರ್ಗೆ. ನಾನು ಹೋದದ್ದು ಐಬ್ರೋಸಿಗೆ ಅಂತ.
ಐಬ್ರೋಸಿಗೆ ಅಂತ ಹೋಗುವಾಗ ಅವರು ಇದು ನಾನು ಅದಕ್ಕಿಂತ ಮುಂಚೆ ಒಂದ್ಸರಿ ಒಂದು ಫೋಟೋ ಕಳಿಸಿ ನನಗೆ ಈ ಥರ ಕಟ್ ಮಾಡಿ ಕೊಡ್ಬೇಕಾಯ್ತಾ ಅಂತ ಹೇಳಿದೆ ಆಯ್ತಾ. ಅದಕ್ಕೆ ಅವರು ಆಯಿತು ಸರಿ ಬನ್ನಿ ನಾನು ಕಟ್ ಮಾಡಿ ಕೊಡ್ತೇನೆ ಅಂತ ಹೇಳಿದರು.